ಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ. ಬೆಳಗಿನ ಸೂರ್ಯೋದಯ, ತಂಪಾದ ವಾತಾವರಣ, ಹಸಿರು ಪರಿಸರಕ್ಕೆ ಪ್ರಸಿದ್ಧಿ ಪಡೆದಿದೆ. ನಂದಿಗಿರಿಧಾಮಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು, ಪ್ರೇಮಿಗಳು ಬರುತ್ತಾರೆ. ಅದರಲ್ಲೂ ವಾರಾಂತ್ಯದಲ್ಲಿ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿರುತ್ತದೆ. ಆದರೆ ನಂದಿಗಿರಿಧಾಮದಲ್ಲಿ ಈಗ ಹೊಸ ಸಮಸ್ಯೆ ಉಂಟಾಗಿದೆ. ಹಿಂಡು ಕರಡಿಗಳು ಕಾಣಿಸಿಕೊಳ್ಳುವುದರ ಮೂಲಕ ಪ್ರವಾಸಿಗರ ಆತಂಕಕ್ಕೆ ಕಾರಣವಾಗಿದೆ. ಇದರಿಂದ ಕರಡಿಗಳನ್ನು ಕಂಡಾಗ ಪ್ರವಾಸಿಗರು ಏನು ಮಾಡಬೇಕು, ಏನು ಮಾಡಬಾರದು ಎಂದು ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ಮನವಿ ಮಾಡಿದೆ. ಆ ನಂದಿ ಪ್ರದೇಶ ಸುತ್ತಮುತ್ತ ಏನಿದೆ ಇದೆಲ್ಲ ಗುಡ್ಡಗಾಡುಗಳಿಂದ ಕೂಡಿದ ಅರಣ್ಯ ಪ್ರದೇಶ ಇದು ಸಾಮಾನ್ಯವಾಗಿ ಕರಡಿಗಳು ಇರೋಂಥ ಒಂದು ಅರಣ್ಯ ಪ್ರಭೇದ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕರಡಿಗಳು ಇದ್ದಾವೆ. ಈ ಕರಡಿಗಳು ಏನು ಮಾಡ್ತವೆ, ಹಗಲೊತ್ತಿನಲ್ಲಿ ಬರಲ್ಲ, ಬಟ್ ಮಿಡ್ ನೈಟು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಅವು ಆಹಾರ ಹುಡುಕೊಂಡು, ನೀರು ಹುಡುಕೊಂಡು ಬೆಟ್ಟದಿಂದ ಕೆಳಗೆ ಬರ್ತವೆ. ಕೆಳಗೆ ಬಂದು ಬೆಳಕರಿಯೋ ಹೊತ್ತಿಗೆ, ಸೂರ್ಯೋದಯ ಆಗೋ ಹೊತ್ತಿಗೆ ಅವು ವಾಪಸ್ ಅವುಗಳ ಕಾಡಿಗೆ ಹೊರಟೋಗ್ತವೆ. ಆ ಟೈಮಲ್ಲಿ ಮನುಷ್ಯರು ಎದುರ ಏನಾರು ಆದರೆ, ಮನುಷ್ಯರಿಗೆ ಏನಾರು ಅದು ಕಾಣಿಸಿದರೆ ಕೂಗಾಡಿ ಗಲಾಟೆ ಮಾಡಬಾರ್ದು, ಅದಕ್ಕೆ ಕಲ್ಲು ಹೊಡಿಯೋದು, ಅದನ್ನ ಓಡ್ಸೋಕೆ ಹೋಗೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಕಾಣಿಸಿದರೆ ನಾವು ಒಂದು ಮರೆಯಲ್ಲಿ ಇದ್ಕೊಂಡು, ಸುರಕ್ಷಿತವಾದ ಜಾಗದಲ್ಲಿ ಇದ್ಕೊಂಡು ಕಾದರೆ ಆ ಪ್ರಾಣಿಗಳು ಅವಷ್ಟಕ್ಕವೇ ಹೊರಟೋಗ್ತವೆ. ಕರಡಿ ಅದರಷ್ಟಕ್ಕದೇ ವಾಪಸ್ ಕಾಡಿಗೆ ಹೊರಟೋಗುತ್ತೆ. ಅದನ್ನು ಡಿಸ್ಟರ್ಬ್ ಮಾಡಿದ್ರೆ, ಬೆಂಕಿ ಹಾಕೋಕ್ಕೆ ಹೋದರೆ ಅಥವಾ ಕಲ್ಲು ಹೊಡೆದ್ರೆ, ಜಾಸ್ತಿ ಶಬ್ದ ಮಾಡಿದ್ರೆ ಅದು ಅದ್ರ ಜೊತೆಲಿ ವಿಶೇಷವಾಗಿ ಅದ್ರ ಜೊತೆ ಮರಿಗಳಿದ್ದಂಥ ಸಂದರ್ಭದಲ್ಲಿ ಅದು ವಾಪಸ್ ತಿರುಗಿ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಅದರಿಂದ ಯಾರಾದರೂ ಕರಡಿ ನೋಡಿದ್ರೆ ಅದನ್ನು ದಯವಿಟ್ಟು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ಬೇಡಿ, ಅದಕ್ಕೆ ಟೈಮ್ ಕೊಡಿ, ಅದರಷ್ಟಕ್ಕದೇ ಅದು ವಾಪಸ್ಸು ಕಾಡಿಗೆ ಹೊರಟೋಗುತ್ತೆ. ಇನ್ನು ರಾತ್ರಿ ಆದರೆ ಸಾಕು, ಕಾಡಿನಿಂದ ಹೊರಬರುವ ಕರಡಿಗಳು ನಂದಿಗಿರಿಧಾಮದ ರಸ್ತೆಗಳಿಗೆ ಇಳಿಯುತ್ತಿವೆ. ಗಿರಿಧಾಮದ ಬಳಿ ಇರೋ ಮನೆಗಳ ಬಳಿ, ಹೋಟೆಲ್ ಹಾಗೂ ರೆಸಾರ್ಟ್ಗಳ ಬಳಿ ಕರಡಿಗಳು ಸುಳಿದಾಡುತ್ತಿವೆ. ಕಾರಳ್ಳಿ ಕ್ರಾಸ್ ಬಳಿ ರೆಸಾರ್ಟ್ ಒಂದರ ತಂತಿ ಮುಳ್ಳಿನ ಕಾಂಪೌಂಡ್ಗಳನ್ನು ಜಿಗಿದು ಆವರಣದವರೆಗೂ ಬರುತ್ತಿರುವ ಕರಡಿಗಳ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ. ರಾತ್ರಿ ವೇಳೆಯಲ್ಲಿ ಕರಡಿಗಳು ರಸ್ತೆಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಪ್ರವಾಸಿಗರಲ್ಲಿ ಆತಂಕ ಮೂಡಿಸಿದೆ. ಮತ್ತೊಂದೆಡೆ ಕರಡಿ ಕಂಡರೆ ಆತಂಕಕ್ಕೆ ಒಳಗಾಗಬೇಡಿ, ಕಲ್ಲು ಹೊಡೆಯಬೇಡಿ, ಬೆಂಕಿ ಹಚ್ಚಬೇಡಿ, ಸುರಕ್ಷಿತ ಅಂತರ ಕಾಯ್ದುಕೊಂಡು ಶಾಂತವಾಗಿ ನಿಂತರೆ ಕರಡಿಗಳು ತಾನಾಗಿಯೇ ಕಾಡಿನತ್ತ ತೆರಳುತ್ತವೆ ಎಂದು ಅರಣ್ಯ ಇಲಾಖೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.